ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದನ್ನ ನೀರಿಗೆ ಬಿಟ್ಬಿಡಿ. ಅಲ್ಲಮ್ಮ, ಒಬ್ಬ ಹೆಣ್ಣು ಮಗಳು ಸ್ಥಿತಿ ಮಾಡ್ತಿರೋದು ನನ್ನ ಜೀವನದಲ್ಲಿ ಇದೇ ಮೊದಲು ನೋಡ್ತಾ ಇರೋದು. ನನ್ನ ಕಣ್ಣಿಗೆ ಬಿದ್ಮೇಲೆ ನಿಮ್ಮ ಲೈಫಲ್ಲಿ ನೀವು ನೋಡ್ತಿರೋ ಇನ್ಸಿಡೆಂಟ್ಸ್ನೆಲ್ಲ ನೋಡ್ಬೇಕಾಗತ್ತೆ. ನನ್ನ ಲೈಫಲ್ಲಿ ಯಾರೇ ಬಂದರೂ ಅವ್ರು ಎಲ್ರಿಗೂ ಅನ್ವಯಿಸುತ್ತೆ. ಟೈಮ್ ವೇಸ್ಟ್ ಮಾಡಬೇಡಿ, ಪೂಜೆ ಶುರು ಮಾಡಿ. ಅಂದಂಗೆ ಇವರೆಲ್ಲ ಯಾರಮ್ಮ? ಇವರೆಲ್ಲ ನನ್ನ ಫ್ಯಾಮಿಲಿ. ಅಯ್ಯೋ ಪಾಪ, ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ರ? ನೋ, ಇವರೆಲ್ಲ ಇನ್ನೂ ಸತ್ತಿಲ್ಲ. ಈಗ ಹೋಗಿ ಸಾಯಿಸ್ತೀನಿ. ನಾಳೆ ದಿನ ಇವ್ರು ಎಲ್ರೂ ಕಾರ್ಯ ಮಾಡಕ್ ಟೈಮ್ ಸಿಗುತ್ತೋ ಇಲ್ವೋ, ಅದಕ್ಕೆ ಈಗಲೇ ಅಡ್ವಾನ್ಸ್ ಆಗಿ ಕಾರ್ಯಗಳನ್ನ ಮುಗಿಸ್ತಾ ಇದ್ದೀನಿ. ಏನಮ್ಮ, ಬದುಕಿರೋರಿಗೆ ಯಾರಾದ್ರೂ ಪಿಂಡ ಇಡೋ ಕಾರ್ಯಕ್ರಮ ಮಾಡ್ತಾರ? ಲಿಸನ್, ಎಕ್ಸ್ಟ್ರಾ ಪ್ರಶ್ನೆಗಳೆಲ್ಲ ಕೇಳಕ್ ಹೋಗ್ಬೇಡಿ. ಇವರೆಲ್ಲ ಹೇಗ್ ಸತ್ರು, ಯಾವಾಗ ಸತ್ರು, ನೋ. ಇವ್ರು ಎಲ್ಲೇ ಇದ್ರು
ಇವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಅಡ್ವಾನ್ಸ್ ಆಗಿ ಪಿಂಡ ಇಡ್ತಾ ಇದ್ದೀನಿ. ಅದೇನೋ ಅಂತಾರಲ್ಲ, ವಿಘ್ನ. ಇವ್ ಸತ್ ಮೇಲೆ ವಿಘ್ನ ಆಗ್ಬಾರ್ದು ಅಂತಾನೆ ಎಲ್ಲ ಕಾರ್ಯಗಳು, ಪೂಜೆ ಪುನಸ್ಕಾರಗಳು ಎಲ್ಲ ಈಗಲೇ ಮುಗಿಸ್ತಾ ಇದ್ದೀನಿ. ಹಲೋ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲಮ್ಮ, ಪೂಜೆ ಶುರು ಮಾಡಿ. ಆಯ್ತಮ್ಮ. ಓಂ ಸರ್ವಾತ್ಮಂ ಆವಾಯಾಮಿ. ಇವ್ರ್ಯಾರು? ಇವರು ನನ್ನ ಡ್ಯಾಡ್ ಚಂದ್ರಕಾಂತ್. ಡ್ಯಾಡ್, ನಿಮ್ಗೆ ಹುಚ್ಚಿಡ್ಸಿ ನನ್ನ ಕೆಲಸಗಳನ್ನ ಸಾಧಿಸ್ಬೋದು ಅಂತ ನಾನು ಅನ್ಕೊಂಡಿದ್ರೆ, ನೀವ್ ಹುಚ್ಚಿಡ್ದಿರೋ ತರ ನಾಟಕ ಮಾಡಿ ಈಗ ನನಗೆ ಹುಚ್ಚಿಡಿಯೋ ತರ ಮಾಡಿದೀರಾ. ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಡ್ಯಾಡ್. ಇನ್ನಂತ ಮಗಳನ್ನ ಪಡೆದ ಈ ತಂದೆ ಪುಣ್ಯವಂತರು. ಏನು? ಏನಿಲ್ಲಮ್ಮ, ಪಿಂಡಾಡಮ್ಮ. ಅಳ್ಬೇಡ ಚಂದ್ರು, ಇದು ಯಾವುದೂ ನಮ್ಮ ಕೈಲಿಲ್ಲ. ನಮ್ಮ ಮಕ್ಕಳು ಒಳ್ಳೆಯವರಾಗಿರ್ಬೇಕು, ಚೆನ್ನಾಗಿ ಬಾಳಬೇಕು ಅಂತ ಬಯಸೋದು ನಮ್ಮ ಸಹಜ ಗುಣ. ಹಾಗೆ ನೀನು ಅನಿಕಾ ಬದಲಾಗ್ಲಿ ಅಂತ ಏನೇನೋ ಪ್ರಯತ್ನ ಪಟ್ಟೆ, ಬಟ್ ಅದು ಹೀಗಾಗೋಯ್ತು. ಅನಿಕಾ ತನ್ನನ್ನು ಅಷ್ಟೊಂದು ಪ್ರೀತಿಯಿಂದ ಅಕ್ಕರೆಯಿಂದ ನೋಡ್ಕೊಂಡ ತಾಯಿನ ಅರ್ಥ ಮಾಡ್ಕೊಳ್ಳಿಲ್ಲ. ಅವಳ ಬಗ್ಗೆ ಅಷ್ಟೊಂದು ಕಾಳಜಿ ತೋರಿಸಿದ ತಂದೆನ ಅರ್ಥ ಮಾಡ್ಕೊಳ್ಳಿಲ್ಲ. ಒಡ ಹೊಟ್ಟೆ ಹೋದ್ರು ಕಮಲಿ ಅವಳನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಇನ್ ರಿಷಿ ಚಿಕ್ಕಂದಿನಿಂದ ಜೊತೆಲೆ ಬೆಳೆದವನು, ಸ್ನೇಹಿತ, ಅವನನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಕಡೆಗೆ ಅವಳ ಲೈಫು ಹೀಗೆ ಯಾಕಾಯ್ತು, ಇದು ನಮ್ಗೆ ಅರ್ಥ ಆಗ್ತಿಲ್ಲ. ಬಿಟ್ಬಿಡು ಚಂದ್ರು. ಈಗ ಅನಿಕಾ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಅಷ್ಟೇ. ಅವಳು ಇನ್ನೀಗ ಬದುಕಿಲ್ಲ, ಅದಷ್ಟೇ ಸತ್ಯ. ಸಮಾಧಾನ ಮಾಡ್ಕೊ ಚಂದ್ರು. ನನಗೂ ಅನಿಕಾ ಮಾಡಿರೋ ಬಗ್ಗೆ ತುಂಬಾನೇ ಕೋಪ ಇದೆ ಕಣೋ. ಆದ್ರೆ ಎಷ್ಟಾದ್ರೂ ಅವಳು ನನ್ನ ಮಗಳಲ್ವಾ. ಹೆತ್ತು ಅಪ್ಪ ಅಮ್ಮ ಅಂತೂ ನೋಡ್ದೆ, ನನ್ನ ಉರ್ಮಿಳನ ಸಾಯ್ಸಕ್ ಪ್ರಯತ್ನ ಪಟ್ಲಲ್ಲ, ಅದನ್ನ ನೆನ್ಸ್ಕೊಂಡ್ರೆ ತುಂಬಾನೇ ಕೋಪ ಬರುತ್ತೆ. ಮಕ್ಕಳು ಮಾಡಿರೋ ತಪ್ಪನ್ನ ಹೆತ್ತವ್ರು ತಾನೇ ಕ್ಷಮಿಸ್ಬೇಕು. ಕ್ಷಮಿಸ್ಬಿಟ್ಟು ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂದ್ರೆ ದೇವ್ರು ಈ ತರ ಅವನಿಗೆ ಶಿಕ್ಷೆ ಕೊಟ್ಬಿಟ್ಟ. ನಿಮ್ ಮೇಲೆ ನಂಗೆ ತುಂಬಾ ಪ್ರೀತಿ ಇತ್ತು ಮಾಮ್. ನೀವು ನನ್ಗೋಸ್ಕರ
ಏನ್ ಬೇಕಾದ್ರೂ ಮಾಡ್ತಿದ್ರಿ. ನಾನ್ ಮಾಡೋ ಎಲ್ಲ ಕೆಲ್ಸಕ್ಕೂ ನಿಮ್ ಸಪೋರ್ಟ್ ಇತ್ತು ಅಂಡ್ ನಿಮ್ ಸಪೋರ್ಟ್ ನನಗ್ ಬೇಕಿತ್ತು ಮಾಮ್. ಆದ್ರೆ ನೀವು ನನ್ನನ್ನೇ ಜೈಲಿಗೆ ಕಳ್ಸಿ ನನ್ನ ಲೈಫ್ ಅನ್ನ ಸ್ಪಾಯ್ಲ್ ಮಾಡ್ಬಿಟ್ರಿ ಅಲ್ಲ ಮಾಮ್. ಕಮಲಿ, ರಿಷಿ, ಅಜ್ಜಿ ಇವ್ರು ಎಲ್ರು ಮಾಡಿರೋ ಅನ್ಯಾಯ ಒಂದ್ ತೂಕ ಆದ್ರೆ ನೀವ್ ನನಗ್ ಮಾಡಿರೋ ಅನ್ಯಾಯ ಬೇರೆ ಬೇರೆ ತೂಕನೇ ಇದೆ ಮಾಮ್. ಊರೆಲ್ಲ ಕೊಟ್ಟಿರೋ ನೋವ್ಕಿಂತ ನೀವ್ ಕೊಟ್ಟಿರೋ ನೋವೇ ಜಾಸ್ತಿ ಇದೆ. ನಿಮ್ಮನ್ ಮಾತ್ರ ನಾನು ಸುಮ್ನೆ ಬಿಡಲ್ಲ ಮಾಮ್, ಬಿಡಲ್ಲ. ಮಾತೃ ಆತ್ಮ ಶಾಂತಿರಸ್ತು ಪಿಂಡ ಪ್ರದಾನ ಕರಿಷ್ಯೆ. ಇನ್ನೊಂದು ಪಿಂಡ ಕೊಡಿ. ನೆಕ್ಸ್ಟ್ ಇವರು ನಮ್ಮ ಅಜ್ಜಿ ಅನ್ನಪೂರ್ಣ ಮಹಾಜನ್. ಅಜ್ಜಿ ಎಲ್ಲ ಅಜ್ಜಿಯರ್ಗೂ ಅವ್ರ ಮಕ್ಳಿಗಿಂತ ಅವ್ರ ಮೊಮ್ಮಕ್ಳು ಕಂಡ್ರೇನೆ ಜಾಸ್ತಿ ಪ್ರೀತಿ ಅಲ್ವಾ? ಆದ್ರೆ ನಿಮಗೆ ನನ್ನ ಮೇಲೆ ಪ್ರೀತಿ ಇರೋದಕ್ಕಿಂತ ದ್ವೇಷನೇ ಜಾಸ್ತಿ ಅಲ್ವಾ? ಯಾಕಂದ್ರೆ ಇವಳಿದಳಲ್ಲ ಈ ಕಮ್ಲಿ, ಇವಳೇ ನಿಮಗ್ ಫೇವ್ರೆಟು. ನಾನ್ ಯಾವತ್ತಿದ್ರು ನಿಮ್ಗೆ ಬೇಡವಾದವಳು ಅಲ್ವಾ? ಈಗ ಯಾಕೆ ಆ ಮಾತಲ್ಲ? ಅಜ್ಜಿ ನಿಮ್ ತಿಥಿ ಅವತ್ತೇ ಮುಗಿಸ್ಬೇಕಿತ್ತು, ಬಟ್ ಮಿಸ್ ಆಗೋಯ್ತು. ಬಟ್ ಈಗ ಮಿಸ್ ಆಗೋಕ್ ಚಾನ್ಸಸ್ ಇಲ್ಲ. ನಾನು ಸರಿಯಾಗಿ ಪ್ಲಾನ್ ಮಾಡಿ ನಿಮ್ ಕಥೆನ ಮುಗಿಸ್ಬಿಡ್ತೀನಿ. ಪಿತೃಮಾತಾ ತ್ವಂ ಶಾಂತಿಯಾಮಿ ಪೂಜಯಾಮಿ. ಇವಳು ನನ್ನ ಅಕ್ಕ ಕಮಲಿ ಅಲ್ಲ, ಕೆಸರಿನ ಕಮಲಿ. ಇವಳಿಂದಾನೆ ನನ್ನ ಜೀವನ ಕೆಸರಾಗೋಯ್ತು. ಇವಳ ಬಗ್ಗೆ ನಾನು ಏನ್ ಹೇಳಿ? ನಮ್ಮ ಮನೇಲಿ ಎಲ್ರಿಗೂ ನಾನು ವಿಲನ್ ಅಂತ ಅನ್ಸಿದ್ದೆ ಇವಳಿಂದ. ಎಲ್ರು ಕಮಲಿ 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 ಅಂತ ಹೇಳಿ ಹೇಳಿ ನನಗೆ ಹುಚ್ಚಿಡ್ಸ್ಬಿಟ್ರು. ಇವ್ರು ಎಲ್ರು ಹಾಳಾಗೋಗ್ಲಿ, ಐ ಡೋಂಟ್ ಕೇರ್. ಬಟ್ ನನ್ನ ಋಷಿ ಕೂಡ ಕಮಲಿ ಕಮಲಿ ಅಂತ ಹೇಳಿ ಅವಳನ್ನೇ ಲವ್ ಮಾಡ್ಬಿಟ್ಟು ಅವಳನ್ನೇ ಮದ್ವೆ ಆದ. ಅದನ್ನ ಮಾತ್ರ ನಾನು ಸಹಿಸ್ಕೊಳಲ್ಲ. ಈ ಒಂದ್ ವಿಷಯಕ್ಕೆ ನಾನು ಇವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಕಮಲಿ, ನೀ ನನ್ನ ಫ್ಯಾಮಿಲಿ, ನನ್ನ ಹ್ಯಾಪಿನೆಸ್, ನನ್ನ ಲವ್ ಎಲ್ಲಾನು ಕಿತ್ಕೊಂಡು ಈಗ ನನ್ನ ಲವರ್ ಜೊತೆ ಹ್ಯಾಪಿ ಆಗಿದ್ಯಾ ಅಲ್ವಾ? ಬಿಡಲ್ಲ, ನಿನ್ನನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಎಲ್ರು ಹತ್ತೋಗಿರೋರಿಗೆ ಸ್ವರ್ಗ ಸಿಗ್ಲಿ ಅಂತ ತಿಥಿ ಮಾಡ್ತಾರೆ, ಆದ್ರೆ ನಾನು ಬದುಕಿರೋ ನಿನಗೆ ನರ್ಕ ಸಿಗ್ಲಿ ಅಂತ ತಿಥಿ ಮಾಡ್ತಾ ಇದ್ದೀನಿ. ಸಹೋದರಿ ಆತ್ಮಂ ಶಾಂತಿರಸ್ತು ಪಿಂಡ ಪ್ರದಾನಂ ಕರಿಷ್ಯೆ.
ಅಜ್ಜಿ ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ? ನನ್ನ ಕೈಯಾರ ಎತ್ತಾಡ್ಸಿದ ಮಗು ಅನಿಕಾ ನನ್ನ ಕಣ್ಮುಂದೆನೆ ಹೇಗಾಗ್ಬಿಟ್ನಲ್ಲ. ನನ್ನ ಕೈ ಹರಗಿಸ್ಕೊಳಕ್ಕೆ ಆಗ್ತಿಲ್ಲಪ್ಪ. ದೇವ್ರು ಯಾಕೆ ನನಗಿಂತ ಶಿಕ್ಷೆ ಕೊಟ್ನೋ ಏನೋ. ಅವಳಿರೋವರೆಗೂ ದ್ವೇಷ ಕೋಪ ಅಂತ ನೆಮ್ಮದಿಯಾಗಿ ಬದುಕಲೇ ಇಲ್ಲ. ಒಂದ್ ದಿವಸನೂ ಕಣ್ ತುಂಬ ನಿದ್ದೆ ಮಾಡ್ಲೇ ಇಲ್ಲ ಅವಳು. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಲು. ಅವಳ ಆತ್ಮಕ್ಕೆ ಶಾಂತಿ ಕೊಡಪ್ಪ, ಶಾಂತಿ ಕೊಡು. ಇನ್ ಇವರೆಲ್ಲ ನನ್ ಗಂಡ ಆಗ್ಬೇಕಾಗಿರೋ ಮನೆಯವರು. ಇವರು ತಾರಾ ಆಂಟಿ, ನಮ್ಮ ಅತ್ತೆ. ನೆಕ್ಸ್ಟ್ ಇವರು ರಮೇಶ್ ಅಂಕಲ್, ನಮ್ಮ ಮಾವ. ಇವಳು ರಚನಾ ಅಂತ, ನನ್ನ ಸಿಸ್ಟರ್ ಇನ್ ಲಾ. ಮತ್ ಇವನು ಅವಳ ಗಂಡ ಅಮರ್. ನಿನಗೂ ಒಂದು ಪಿಂಡ. ಆಯ್ತಾ? ಸರ್ವಾತ್ಮಂ ಶಾಂತಿರಸ್ತೋ. ಏನ್ ಮಾಡಕ್ಕಾಗತ್ತೆ ಊರ್ಮಿಳ? ಸಮಾಧಾನ ಮಾಡ್ಕೊ. ಹೀಗೆಲ್ಲ ಆಗತ್ತೆ ಅಂತ ಯಾರಿಗೆ ಗೊತ್ತಿರುತ್ತೆ ಹೇಳು? ದೇವ್ರಿಚ್ಛೆ ಏನಿರುತ್ತೋ ಅದಾಗಿದೆ ಅಷ್ಟೆ. ಆದ್ರೂ ನಮ್ ಕಣ್ಮುಂದೆ ಬೆಳೆದಿರೋ ಹುಡುಗಿ, ಅವಳಿಗೆ ನಮ್ ಕಣ್ಮುಂದೆನೆ ಈ ರೀತಿ ಆಗುತ್ತೆ ಅಂದ್ರೆ ನಮ್ಗೆ ಇಷ್ಟೆಲ್ಲ ಸಂಕಟ ಆಗತ್ತೆ. ಇನ್ನು ಹೆತ್ ಕರಳು ನಿಂದು, ನಿನಗೆ ಸಂಕಟ ಆಗೇ ಆಗತ್ತೆ. ಆದ್ರೂ ಸಮಾಧಾನ ಮಾಡ್ಕೊ. ಹೌದು ಆಂಟಿ, ಈಗ ನಾವ್ಯಾರೂ ನಿಮಗೆ ಸಮಾಧಾನ ಮಾಡೋಕ್ಕಾಗಲ್ಲ. ನಿಮಗೆ ನೀವು ರಿಷಿ ಸರ್, ಬದುಕಿರುವಾಗ ಎಷ್ಟೆಲ್ಲ ಸಾಧಿಸ್ತೀವಿ. ನಾನು ನೀನು ನಂದು ನಿಂದು ಅಂತೆಲ್ಲ ಒಡೆದಾಡ್ತೀವಿ. ಅದೇ ಸತ್ಮ್ಯಾಕೆ ಪಾಪ ಅನ್ಕೋತೀವಿ. ಹಿಂಗಾಗ್ಬಾರ್ದಿತ್ತು ಅಂತ ನೊಂದ್ಕೋತೀವಿ. ಬದುಕಿರುವಾಗಲೇ ನಾವು ಮನ್ಸಾಗೆ ಹಾಗೆ ಇಟ್ಕೊಳ್ದೆ ಎಲ್ಲನ ಕ್ಷಮಿಸ್ಬಿಟ್ರೆ ಎಷ್ಟು ಚೆನ್ನಾಗಿರತ್ತಲ್ವ ಸರ್? ಚಿಕ್ಕಮ್ಮ ಮೊದಲನೇ ಕಿತ್ತಾನೆ ಬಂದು ಅನಿಕನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡಾಗ್ಲೇ ನಾವೆಲ್ಲರೂ ಅನಿಕನ್ನ ಕ್ಷಮಿಸಿದ್ರೆ ಇವತ್ತಿಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಲ್ವಾ ಸರ್? ಕಮಲಿ ಅವರ, ಅನಿಕಾ ತೀರ್ಕೊಂಡಿದ್ದಾಳೆ ಅನ್ನೋ ದುಃಖದಲ್ಲಿ ಈಗ ಏನೇನಾಗಿದೆಯೋ ನಮ್ಮ ಲೈಫಲ್ಲಿ ಅದಕ್ಕೆಲ್ಲ ಕಾರಣ ನೀವೇ ಅಂತ ಅನ್ಕೊತಾ ಇದ್ದೀರಾ. ಆದರೆ ಇದಕ್ಕೂ ನಿಮ್ಮದು ಯಾವ ಸಂಬಂಧನೂ ಇಲ್ಲ ಕಮಲಿ ಅವರ. ನೋಡಿ, ಅನಿಕಂಗೆ ಅವನ ಲೈಫಲ್ಲಿ ಈ ಥರ ಎಲ್ಲ ಆಗಬೇಕು ಅಂತ ಇತ್ತು ಅನ್ಸುತ್ತೆ, ಹಾಗಾಗಿದೆ. ಆದರೆ ವಾಸ್ತವ ಅದಲ್ಲ. ನೋಡಿ, ಅನಿಕಾಗೆ ಹೀಗಾಗಬೇಕು ಅಂತ ದೇವರು ಮುಂಚೆನೇ ಡಿಸೈಡ್ ಮಾಡಿದ್ದ ಅನ್ಸುತ್ತೆ. ಹಾಗಾಯಿತು. ಅದನ್ನು ನಾವು ಒಪ್ಕೊಂಡು ನಮ್ಮ ಜೀವನನ ಮುಂದುವರ್ಸ್ಕೊಂಡು ಹೋಗಬೇಕು. ಕಮಲಿ ಅವರೇ, ಇದು ವಾಸ್ತವ. ಅನಿಕನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೇಳ್ಕೊಳ್ಳೋಣ.